मणिः पारायण ग्रन्थः अष्टादश परिच्छेदः प्राणलिङ्गिस्थलान्तर्गत नवविधलिङ्गस्थल प्रसङ्गः अथ प्राणलिङ्गिस्थलम्। अगस्त्य उवाच प्रसादिस्थल सम्बन्धात् स्थलभेदा प्रकीर्तिताः प्राणलिङ्गिस्थलारूढान् ಸ್ಥಳಭೇದಾನ್ ವದಸ್ವ ಮೇ. 18ನೇ ಪರಿಚ್ಛೇದವು ಪ್ರಾಣಲಿಂಗಿ ಸ್ಥಳಾಂತರ್ಗತ ನವಮದ ಲಿಂಗ ಸ್ಥಳ ಪ್ರಸಂಗವು. ಈಗ ಪ್ರಾಣಲಿಂಗಿ ಸ್ಥಳವು. ಹೇ ಗಣೇಶ್ವರನೇ, ಪ್ರಸಾದಿ ಸ್ಥಳಕ್ಕೆ ಸಂಬಂಧಪಟ್ಟ ಸ್ಥಳಭೇದಗಳು ತನ್ನಿಂದ ಉಪದೇಶಿಸಲ್ಪಟ್ಟಿವೆ. ಈಗ ತಾವು ನನಗೆ ಪ್ರಾಣಲಿಂಗಿ ಸ್ಥಳದಲ್ಲಿರುವ ಸ್ಥಳಭೇದವನ್ನು ಕುರಿತು ಹೇಳುವವರಾಗಿರಿ. ಶ್ರೀ ರೇಣುಕ ಉವಾಚ ಸ್ಥಳಾನಾಂ ನವಕಂ ಪ್ರೋಕ್ತಂ ಪ್ರಾಣಲಿಂಗಿಸ್ಥಲಾಶ್ರಿತಂ ಆದಾವಾತ್ಮಸ್ಥಲಂ ಪ್ರೋಕ್ತಂ ಅಂತರಾತ್ಮಸ್ಥಲಂ ತತಃ ಪರಮಾತ್ಮಸ್ಥಲಂ ಪಶ್ಚಾತ್ ನಿರ್ದೇಹಾಗಮ ಸಂಜ್ಞಕಂ ನಿರ್ಭಾವಾಗಮ ಸಂಜ್ಞಂ ಚ ತತೋ ನಷ್ಟಾಗಮಸ್ಥಲಂ ಆದಿಪ್ರಸಾದನಾಮಾಥ ತತೋಪ್ಯಂತ್ಯತ್ ಪ್ರಸಾದಕಂ ಸೇವ್ಯ ಪ್ರಸಾದಕಂ ಚಾಥ ಶೃಣು ತೇಷಾಂ ಚ ಲಕ್ಷಣಂ. ಹೇ ಮುನಿಶ್ರೇಷ್ಠನೇ, ಈ ಪ್ರಾಣಲಿಂಗಿ ಸ್ಥಳದಲ್ಲಿ 9 ಸ್ಥಳಗಳು ಹೇಳಲ್ಪಟ್ಟಿವೆ. ಅವುಗಳಲ್ಲಿ ಮೊದಲನೆಯದು ಆತ್ಮಸ್ಥಳವು, ಆನಂತರ ಅಂತರಾತ್ಮ ಸ್ಥಳವು, ಅದಾದ ಮೇಲೆ ಪರಮಾತ್ಮ ಸ್ಥಳವು, ತರುವಾಯ ನಿರ್ದೇಹಾಗಮ ಸ್ಥಳವು, ನಂತರ ನಿರ್ಭಾವಾಗಮ ಸ್ಥಳವು, ಅದಾದ ಮೇಲೆ ನಷ್ಟಾಗಮ ಸ್ಥಳವು, ತದನಂತರ ಆದಿ ಪ್ರಸಾದಿ ಸ್ಥಳವು, ಆನಂತರ ಅಂತ್ಯ ಪ್ರಸಾದಿ ಸ್ಥಳವು, ಅದಾದ ಮೇಲೆ ಸೇವ್ಯ ಪ್ರಸಾದಿ ಸ್ಥಳವು. ಇನ್ನು ಇವುಗಳ ಲಕ್ಷಣಗಳನ್ನು ಕೇಳುವಂತವನಾಗು. ಅಥ ಆತ್ಮಸ್ಥಲಂ ಜೀವಭಾವಂ ಪರಿತ್ಯಜ್ಯ ಯಥಾ ತತ್ವಂ ವಿಭಾವ್ಯತೆ ಗುರೋಶ್ಚ ಬೋಧಯೋಗೇನ ತದಾತ್ಮಾಯಂ ಪ್ರಕೀರ್ತಿತಃ. ಈಗ ಆತ್ಮಸ್ಥಳವು ಶ್ರೀ ಗುರುವಿನಿಂದ ಮಾಡಿದ ಶಿವಾದ್ವೈತ ಬೋಧೆಯಿಂದ ಶಿಷ್ಯನು ತನ್ನ ಜೀವಭಾವವನ್ನು ಪರಿತ್ಯಜಿಸಿ ಯಾವಾಗ ಪರತತ್ವವನ್ನು ಭಾವಿಸುವನೋ ಆಗ ಅವನು ಆತ್ಮಸ್ಥಳಿ ಎಂದು ಕರೆಸಿಕೊಳ್ಳುವನು. ಬಾಲಾಗ್ರಶತಭಾಗೇನ ಸದೃಶೋ ಹೃದಯ ಸ್ಥಿತಃ ಅಶ್ನನ್ ಕರ್ಮ ಫಲಂ ಸರ್ವಂ ಆತ್ಮ ಸ್ಫುರತಿ ದೀಪವತ್. ಈ ಆತ್ಮನು ಕೂದಲಿನ ಅಗ್ರಭಾಗದ ಶತಭಾಗಕ್ಕೆ ಸಮಾನವಾದ ಪ್ರಮಾಣವುಳ್ಳವನಾಗಿ ಅತ್ಯಂತ ಸೂಕ್ಷ್ಮ ರೂಪವಾಗಿ ಹೃದಯದಲ್ಲಿ ಇದ್ದುಕೊಂಡು ತನ್ನ ಕರ್ಮ ಫಲಗಳನ್ನು ಅನುಭವಿಸುತ್ತಾ ದೀಪದಂತೆ ಪ್ರಕಾಶಮಾನವಾಗಿದ್ದಾನೆ. ಆತ್ಮಾಪಿ ಸರ್ವಭೂತಾನಾಂ ಅಂತಃಕರಣಮಾಶ್ರಿತಃ ಅನುಭೂತೋ ಮಲಾಸಂಗಾತ್ ಆದಿಕರ್ಮ ನಿಯಂತ್ರಿತಃ. ಈ ಆತ್ಮನು ಎಲ್ಲ ಭೂತಗಳ ಆತ್ಮನಾಗಿದ್ದರೂ ಸಹ ವ್ಯಾಪಕವಾಗಿದ್ದರೂ ಮಲಗಳ ಸಂಘದಿಂದ ಅಣುವಾದಿ ಮಲಗಳ ಸಂಬಂಧದಿಂದ ತಾನು ಅನುರೂಪನಾಗಿ ಅಂತಃಕರಣವನ್ನು ಆಶ್ರಯಿಸಿಕೊಂಡು ತನ್ನ ಪ್ರಾಚೀನವಾದ ಕರ್ಮ ಪಾಶದಿಂದ ಬಂಧಿಸಲ್ಪಟ್ಟಿದ್ದಾನೆ. ಜಪಾಯೋಗಾದ್ಯಥಾ ರಾಗಃ ಸ್ಫಟಿಕಸ್ಯ ಮಣಿರ್ಭವೇತ್ ತಥಾಹಂಕಾರ ಸಂಬಂಧಾತ್ ಆತ್ಮನೋ ದೇಹಮಾನಿತಾ. ಜಪಾ ಕುಸುಮ ಯೋಗದಿಂದ ಕೆಂಪು ದಾಸವಾಳದ ಸಂಬಂಧದಿಂದ ಹೇಗೆ ಸ್ಫಟಿಕ ಮಣಿಗೆ ಕೆಂಪು ಬಣ್ಣದ ಸಂಬಂಧವಾಗುವುದೋ ಅದರಂತೆ ಅಹಂಕಾರದ ಸಂಬಂಧದಿಂದ ಈ ಆತ್ಮನಿಗೆ ದೇಹಾಭಿಮಾನವು ಉಂಟಾಗುತ್ತದೆ. ಅಶರೀರೋಪಿ ಸರ್ವತ್ರ ವ್ಯಾಪಕೋಪಿ ನಿರಂಜನಃ ಆತ್ಮ ಮಾಯಾ ಶರೀರಸ್ಥಃ ಪರಿಭ್ರಮತಿ ಸಂಸ್ಕೃತೌ. ಈ ಆತ್ಮನು ಅಶರೀರನಾಗಿದ್ದರೂ ಸರ್ವತ್ರ ವ್ಯಾಪಕನಾಗಿದ್ದರೂ ಮತ್ತು ನಿರಂಜನನಾಗಿದ್ದರೂ ದೋಷರಹಿತನಾಗಿದ್ದರೂ ಸಹ ಮಾಯಾ ಶರೀರಸ್ಥನಾಗಿ ಅದೋ ಮಾಯೆಯಿಂದ ಕಲ್ಪಿಸಲ್ಪಟ್ಟ ಶರೀರದಲ್ಲಿ ವಾಸಿಸುವನಾಗಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾನೆ. ತಾತ್ಪರ್ಯ: ಶಕ್ತಿ ಸದಾಶಿವೇಶ್ವರ ವಿದ್ಯಾ ರೂಪವಾಗಿ ಅಪರಮುಕ್ತಿ ಕ್ಷೇತ್ರವಾದ ಶುದ್ಧಮಯ ಶರೀರಸ್ಥ ನಾದಾತ್ಮನಿಗೆ ಸಂಸಾರವಿಲ್ಲಂದರ್ಥ. ಆಧಾರ: ಸಿದ್ಧಾಂತ ಶಿಖಾಮಣಿ ಶೋಸಲೆ ಶ್ರೀ ರೇವಣಾರಾಧ್ಯರ ಗ್ರಂಥ. ಆತ್ಮಸ್ವರೂಪ ವಿಜ್ಞಾನಂ ದೇಹೇಂದ್ರಿಯ ವಿಭಾಗತಃ ಅಖಂಡ ಬ್ರಹ್ಮರೂಪೇಣ ತದಾತ್ಮ ಪ್ರಾಪ್ತಿರುಚ್ಯತೆ. ದೇಹ ಇಂದ್ರಿಯಗಳಿಗಿಂತ
ದೇಹ ಇಂದ್ರಿಯಗಳಿಗಿಂತ ನಾನು ಭಿನ್ನವಾಗಿದ್ದೇನೆ ಮತ್ತು ನಾನು ಅಖಂಡ ಬ್ರಹ್ಮರೂಪನಾಗಿದ್ದೇನೆ ಎಂಬುದಾಗಿ ತನ್ನ ಆತ್ಮ ಸ್ವರೂಪದ ಅನುಭವಾತ್ಮಕ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳುವುದೇ ಆತ್ಮ ಪ್ರಾಪ್ತಿ ಎಂದು ಹೇಳಲ್ಪಡುತ್ತದೆ. ನ ಚಾಸ್ತಿ ದೇಹ ಸಂಬಂಧೋ ನಿರ್ದೇಹಸ್ಯ ಸ್ವಭಾವತಃ ಅಜ್ಞಾನ ಕರ್ಮಯೋಗೇನ ದೇಹಿ ಭವತಿ ಭುಕ್ತಿಯೇ. ನಿರ್ದೇಹಿಯಾದ ಆತ್ಮನಿಗೆ ಸ್ವಾಭಾವಿಕವಾಗಿ ಸಹಜವಾಗಿ ದೇಹ ಸಂಬಂಧವು ಇರುವುದಿಲ್ಲ. ಆದರೆ ಅನಾದಿಯಾದ ಅಣವಾದಿ ಮಲ ಹಾಗೂ ಕರ್ಮ ಸಂಬಂಧದಿಂದ ಕರ್ಮಫಲದ ಭೋಗಕ್ಕಾಗಿ ದೇಹ ಉಳ್ಳವನಾಗುತ್ತಾನೆ. ನಾಸೌ ದೇವೋ ನ ಗಂಧರ್ವೋ ನ ಯಕ್ಷೋ ನೈವ ರಾಕ್ಷಸಃ ನ ಮನುಷ್ಯೋ ನ ತಿರ್ಯಕ್ಯ ಚ ನ ಚ ಸ್ಥಾವರ ವಿಗ್ರಹಃ ತಚ್ಚರೀರ ಯೋಗೇನ ತತ್ನಾಮ್ನಾ ವಿರಾಜತೆ. ಈ ಆತ್ಮನು ದೇವನೂ ಅಲ್ಲ, ಗಂಧರ್ವನೂ ಅಲ್ಲ, ಯಕ್ಷನೂ ಅಲ್ಲ, ರಾಕ್ಷಸನೂ ಅಲ್ಲ, ಮನುಷ್ಯನೂ ಅಲ್ಲ, ತಿರ್ಯಕ್ ಪ್ರಾಣಿಯೂ ಅಲ್ಲ ಮತ್ತು ಸ್ಥಾವರ ಶರೀರಿಯೂ ಅಲ್ಲ, ತರುಮಾರಾದಿಗಳಲ್ಲ. ಆದರೆ ಆಯಾ ಶರೀರಗಳ ಸಂಬಂಧದಿಂದ ಆಯಾ ಹೆಸರುಗಳಿಂದ ಕರೆಯಲ್ಪಡುತ್ತಾನೆ. ನಾನಾ ಕರ್ಮ ವಿಶಾಖಾಶ್ಚ ನಾನಾ ಯೋನಿ ಸಮಾಶ್ರಿತಾಃ ನಾನಾ ಯೋಗ ಸಮಾಪನ್ನಾ ನಾನಾ ಬುದ್ಧಿ ವಿಚೇಷ್ಟಿತಾಃ ನಾನಾ ಮಾರ್ಗ ಸಮಾರೂಢ ನಾನಾ ಸಂಕಲ್ಪಕಾರಿಣಃ ಅಸ್ವತಂತ್ರಶ್ಚ ಕಿಂಚಿಜ್ಞ ಕಿಂಚಿತ್ ಕರ್ತೃಹೇತವಃ ಲೀಲಾಭಾಜನ ತಂ ಪ್ರಾಪ್ತಃ ಶಿವಸ್ಯ ಪರಮಾತ್ಮನಃ. ಈ ಜೀವರು ತಮ್ಮ ನಾನಾ ವಿಧಗಳಾದ ಪೂರ್ವಕರ್ಮದ ಪರಿಪಾಕದಿಂದ ದೇವ ಮನುಷ್ಯಾದಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಅನೇಕ ವಿಧವಾದ ಯೋಗಗಳನ್ನು ಪಡೆದು ಅನೇಕ ಅಪ್ರಾಪ್ತ ವಸ್ತುಗಳನ್ನು ಪ್ರಾಪ್ತ ಮಾಡಿಕೊಂಡು ಅನೇಕ ವಿಧವಾದ ಬುದ್ಧಿಗಳಿಂದ ವ್ಯವಹರಿಸುವವರಾಗಿ ನಾನಾ ವಿಧಗಳಾದ ಷಡ್ದರ್ಶನಾದಿ ಮಾರ್ಗಗಳನ್ನು ಅವಲಂಬಿಸಿ ಅನೇಕ ಸಂಕಲ್ಪಗಳನ್ನು ಮಾಡುತ್ತಾ ಅಸ್ವತಂತ್ರರಾಗಿ ಅಲ್ಪಜ್ಞರಾಗಿ ಅಲ್ಪಕೃತ್ಯತ್ವ ಶಕ್ತಿಯುಳ್ಳವರಾದ ಈ ಜೀವಿಗಳು ಪರಮಾತ್ಮನಾದ ಶಿವನಿಗೆ ಲೀಲಾಭಾಜನರಾಗುತ್ತಾರೆ. ಚೋದಿತ ಪರಮೇಶೇನ ಸ್ವಸ್ವಕರ್ಮಾನುರೂಪತಃ ಸ್ವರ್ಗಂ ವಾ ನರಕಂ ವಾಪಿ ಪ್ರಾಣಿನೋ ಯಾಂತೆ ಕರ್ಮಿಣಃ. ಕರ್ಮಿಗಳಾದ ಕರ್ಮಬದ್ಧರಾದ ಈ ಜೀವರು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಪರಮಾತ್ಮನಿಂದ ಪ್ರೇರಿತರಾಗಿ ಸ್ವರ್ಗವನ್ನೇ ಆಗಲಿ ಅಥವಾ ನರಕವನ್ನೇ ಆಗಲಿ ಹೊಂದುತ್ತಾರೆ. ಪುನಃ ಕರ್ಮಾವಶೇಷೇಣ ಜಾಯಂತೆ ಗರ್ಭಕೋಟರಾತ್ ಜಾತಾಮೃತಃ ಪುನರ್ಜಾತಾಃ ಪುನರ್ಮರಣಭಾಜಿನಃ ಭ್ರಮಂತಿ ಘೋರ ಸಂಸಾರೇ ವಿಶ್ರಾಂತಿ ಕಥೆಯ ವಿನಾ. ಹೀಗೆ ಸ್ವರ್ಗ ಹಾಗೂ ನರಕಗಳಲ್ಲಿ ಪುಣ್ಯ ಪಾಪಗಳ ಫಲವನ್ನು ಅನುಭವಿಸಿ ಪುನಃ ಉಳಿದ ಕರ್ಮಶೇಷವನ್ನು ತೆಗೆದುಕೊಂಡು ಆ ಜೀವಿಗಳು ಗರ್ಭಗಳಿಂದ ಪುನಃ ಹುಟ್ಟುತ್ತಾರೆ. ಹುಟ್ಟಿದ ಅವರು ಮತ್ತೆ ಮೃತರಾಗುತ್ತಾರೆ, ಪುನಃ ಹುಟ್ಟುತ್ತಾರೆ, ಮರಣ ಭಾಜನರಾಗುತ್ತಾರೆ. ಹೀಗೆ ಈ ಘೋರವಾದ ಸಂಸಾರದಲ್ಲಿ ವಿಶ್ರಾಂತಿಯ ಮಾತೆ ಇಲ್ಲದೆ ಯಾವಾಗಲೂ ಸುತ್ತುತ್ತಿರುತ್ತಾರೆ. ಜೀವತ್ವಂ ದುಃಖ ಸರ್ವಸ್ವಂ ತದಿದಂ ಅಲಕಲ್ಪಿತಂ ನಿರಸ್ಯೇತೆ ಗುರುರ್ಬೋಧಾತ್ ಜ್ಞಾನಶಕ್ತಿ ಪ್ರಕಾಶತೆ ಇತಿ ಆತ್ಮಸ್ಥಲಂ. ಅಣವಾದಿ ಮಲಗಳಿಂದ ಕಲ್ಪಿಸಲ್ಪಟ್ಟ ದುಃಖವೇ ಸರ್ವಸ್ವವಾಗಿರುವ ದುಃಖ ರೂಪವಾಗಿರುವ ಈ ಜೀವಭಾವವು ಗುರುವಿನ ಬಾಧೆಯಿಂದ ನಿವಾರಿಸಲ್ಪಡುತ್ತದೆ ಮತ್ತು ಸಾಧಕನಲ್ಲಿ ಜ್ಞಾನಶಕ್ತಿಯನ್ನು ಪ್ರಕಾಶಗೊಳಿಸುತ್ತದೆ. ಇಲ್ಲಿಗೆ ಆತ್ಮಸ್ಥಲವು ಮುಗಿಯಿತು. ಅತ ಅಂತರಾತ್ಮ ಸ್ಥಳಂ ಯದಾ ನಿರಸ್ತಂ ಜೀವತ್ವಂ ಭವೇತ್ ಗುರುವಾನುಬೋಧತಃ ತದಾಂತರಾತ್ಮ ಭಾವೋತಿ ನಿರಸ್ತಸ್ಯ ಭವೇದ್ ಧ್ರುವಂ. ಶ್ರೀ ಗುರುವಿನ ಬೋಧದಿಂದ ಯಾವಾಗ ಈ ಆತ್ಮಸ್ಥಳದ ಸಾಧಕನಿಗೆ ಜೀವತ್ವ ಭಾವವು ನಿರಸ್ತವಾಗುವುದೋ ಅಂದ್ರೆ ಇಲ್ಲವಾಗುವುದೋ ಆಗ ನಿರಾಕರಿಸಲ್ಪಟ್ಟ ಜೀವತ್ವ ಭಾವವುಳ್ಳ ಅವನಿಗೆ
ಅಂತರಾತ್ಮ ಭಾವವು ನಿಶ್ಚಯವಾಗಿ ಉಂಟಾಗುವುದು. ದೇಹ ಸ್ಥಿತೋಪ್ಯಯಂ ಜೀವೋ ದೇಹ ಸಂಗ ವಿವರ್ಜಿತಃ ಬೋಧಾತ್ ಪರಾತ್ಮ ಭಾವಿತ್ವಾತ್ ಅಂತರಾತ್ಮೇತಿ ಕೀರ್ತಿತಃ. ಈ ಜೀವನು ದೇಹಸ್ಥನಾಗಿದ್ದರೂ ಸಹ ಗುರುಬೋಧೆಯಿಂದುಂಟಾದ ಸ್ವಸ್ವರೂಪ ಜ್ಞಾನದ ದೆಸೆಯಿಂದ ದೇಹ ಸಂಘವಿಲ್ಲದವನಾಗಿ ಪರಾತ್ಮ ಭಾವವುಳ್ಳವನಾಗಿದ್ದರಿಂದ ಅವನು ಅಂತರಾತ್ಮನೆಂದು ಕರೆಯಿಸಿಕೊಳ್ಳುತ್ತಾನೆ. ಆತ್ಮಾಂತರಾಲವರ್ತಿತ್ವಾತ್ ಜೀವಾತ್ಮ ಪರಮಾತ್ಮನೋಃ ಯೋಗಾದುಭಯಧರ್ಮಾಣಾಂ ಅಂತರಾತ್ಮೇತಿ ಕೀರ್ತಿತಃ. ಈ ಆತ್ಮನು ಜೀವಾತ್ಮ ಮತ್ತು ಪರಮಾತ್ಮ ಇವರೀರ್ವರ ಮಧ್ಯದಲ್ಲಿ ಇರುವುದರಿಂದ ಮತ್ತು ಅವರೀರ್ವರ ಧರ್ಮಗಳಿಂದ ಕೂಡಿಕೊಂಡಿರುವುದರಿಂದ ಕರ್ತೃತ್ವ ಮತ್ತು ಭೋಕ್ತತ್ವಗಳಾದ ಜೀವಾತ್ಮ ಧರ್ಮವನ್ನು ಹಾಗೂ ಸಾಕ್ಷಿ ರೂಪವಾದ ಪರಮಾತ್ಮ ಧರ್ಮವನ್ನು ಹೊಂದಿರುವುದರಿಂದ ಅವನು ಅಂತರಾತ್ಮನೆನಿಸಿಕೊಳ್ಳುವನು. ಶಿವಾರ್ಪಣಮಸ್ತು. ಪರಮಸ್ತು. ಅಹಂಕಾರಸ್ಯ ಸಂಬಂಧಾತ್ ಮನುಷ್ಯತ್ವಾದಿ ವಿಭ್ರಮಃ ನ ಸ್ವಭಾವ ಇತಿ ಜ್ಞಾನಾತ್ ಅಂತರಾತ್ಮೇತಿ ತಥ್ಯತೆ. ಜೀವಾತ್ಮನಲ್ಲಿಯ ಮನುಷ್ಯತ್ವಾದಿ ಭ್ರಾಂತಿಯು ಪರಿಚ್ಛಿನ್ನವಾದ ಮೂಲ ಅಹಂಕಾರದ ಸಂಬಂಧದ ದೆಸೆಯಿಂದ ತೋರುವುದಲ್ಲದೆ ಅದು ಸ್ವಾಭಾವಿಕವಾದದ್ದಲ್ಲ ಎಂಬ ಜ್ಞಾನವು ಇವನಿಗೆ ಇರುವುದರಿಂದ ಇವನು ಅಂತರಾತ್ಮನೆಂದು ಹೇಳಲ್ಪಡುತ್ತಾನೆ. ಯಥಾ ಪದ್ಮಫಲಾಶಸ್ಯ ನ ಸಂಗೋ ವಾರಿಣ ಭವೇತ್ ತಥಾ ದೇಹ ಜುಷೋಷಸ್ಯ ನ ಶರೀರೇಣ ಸಂಗತಿಃ. ತಾವರೆಯ ಎಲೆಯು ಹೇಗೆ ನೀರಿನಲ್ಲಿದ್ದರೂ ನೀರಿನ ಸಂಗವಿಲ್ಲದಂತಿರುವುದೋ ಅದರಂತೆ ಈ ಅಂತರಾತ್ಮನು ದೇಹವನ್ನು ಹೊಂದಿದ್ದರೂ ಶರೀರದ ಸಂಗವು ಅವನಿಗೆ ಇರುವುದಿಲ್ಲ. ಅವನು ದೇಹ ಧರ್ಮಗಳನ್ನು ತನ್ನ ಮೇಲೆ ಆರೋಪಿಸಿಕೊಳ್ಳುವುದಿಲ್ಲ. ನೀಡಸ್ಥಿತೋ ಯಥಾ ಪಕ್ಷಿ ನೀಡಾದ್ಭಿನ್ನ ಪ್ರದೃಶ್ಯತೆ ದೇಹಸ್ಥಿತಸ್ತಥಾತ್ಮಾಯಂ ದೇಹಾದನ್ಯ ಪ್ರಕಾಶ್ಯತೆ. ಗೂಡಿನಲ್ಲಿರುವ ಪಕ್ಷಿಯು ಹೇಗೆ ಗೂಡಿಗಿಂತಲೂ ಭಿನ್ನವಾಗಿ ಕಾಣುತ್ತದೆಯೋ ಅದರಂತೆ ದೇಹದಲ್ಲಿರುವ ಈ ಅಂತರಾತ್ಮನು ದೇಹಕ್ಕಿಂತಲೂ ಭಿನ್ನವಾಗಿ ಪ್ರಕಾಶಿಸುತ್ತಾನೆ. ಆಚ್ಛಾದ್ಯತೆ ಯಥಾ ಚಂದ್ರೋ ಮೇಘೈರಾಸಂಗವರ್ಜಿತೈಃ ತಥಾತ್ಮಾ ದೇಹ ಸಂಘಾತೈಃ ಅಸಂಗ ಪರಿವೇಷ್ಟಿತಃ. ಚಂದ್ರನು ಹೇಗೆ ತನ್ನನ್ನು ಸ್ಪರ್ಶಿಸದೆ ಇರುವ ಮೇಘಗಳಿಂದ ಆವರಿಸಲ್ಪಡುತ್ತಾನೆಯೋ ಮರೆಮಾಡಲ್ಪಡುತ್ತಾನೆಯೋ ಅದರಂತೆ ಜೀವಭಾವ ನಿವೃತ್ತಿಗೊಂಡ ಈ ಅಂತರಾತ್ಮನು ಸ್ಥೂಲಾದಿ ದೇಹಗಳ ಸಂಗವನ್ನು ಹೊಂದದೆ ಅವುಗಳಿಂದ ಪಟ್ಟಿರುವನು. ನಿರ್ಮಮೋ ನಿರಹಂಕಾರೋ ನಿರಸ್ತೋಪಾಧಿ ವಿಕ್ಲವಃ ದೇಹಸ್ಥೋಪಿ ಸದಾ ಹ್ಯಾತ್ಮ ಶಿವಂ ಪಶ್ಯತಿ ಯೋಗತಃ. ಈ ಅಂತರಾತ್ಮನು ದೇಹಸ್ಥನಾಗಿದ್ದರೂ ಅಹಂಕಾರ ಮಮಕಾರ ರಹಿತನಾಗಿರುವುದರಿಂದ ಮತ್ತು ದೇಹಾದಿ ಉಪಾಧಿಗಳ ಬಾಧೆಯಿಲ್ಲದಿರುವುದರಿಂದ ಇವನು ಯಾವಾಗಲೂ ಶಿವಯೋಗ ಮಾರ್ಗದಿಂದ ಶಿವನನ್ನೇ ನೋಡುತ್ತಿರುತ್ತಾನೆ. ಭೋಕ್ತೃಭೋಜ್ಯ ಪರಿತ್ಯಾಗಾತ್ ಪ್ರೇರಕಸ್ಯ ಪ್ರಸಾದತಃ ಭೋಕ್ತೃತಾಭಾವದಲಿತಃ ಸ್ಫುರತ್ಯಾತ್ಮ ಸ್ವಭಾವತಃ. ಈ ಅಂತರಾತ್ಮನು ತನ್ನ ಪೂರ್ವದ ಜೀವಭಾವದಲ್ಲಿಯೂ ಭೋಕ್ತೃತ್ವವನ್ನು ಮತ್ತು ಭೋಜ್ಯಗಳಾದ ವಿಷಯಗಳನ್ನು ಪರಿತ್ಯಾಗ ಮಾಡಿರುವುದರಿಂದ ಮತ್ತು ಪ್ರೇರಕನಾದ ಶಿವನ ಅನುಗ್ರಹವು ದೊರೆತಿರುವುದರಿಂದ ತನ್ನ ಭೋಕ್ತೃತ್ವ ಭಾವವನ್ನು
ನಿವೃತ್ತಿ ಮಾಡಿ ಕೊಂಡವನಾಗಿ ಸ್ವಸ್ವರೂಪದಿಂದ ಪ್ರಕಾಶಿಸುತ್ತಿಹನು. ಸರ್ವೇಷಾಂ ಪ್ರೇರಕತ್ವೇನ ಶಂಭುರಂತಸ್ಥಿತ ಸದಾ ತತ್ಪರಿಜ್ಞಾನ ಯೋಗೇನ ಯೋಗೇ ನಂದತೆ ಮುಕ್ತವತ್ ಇತಿ ಅಂತರಾತ್ಮಸ್ಥಲಂ. ಪ್ರೇರಕನಾಗಿರುವ ಶಂಭುವು ಎಲ್ಲರ ಹೃದಯದಲ್ಲಿ ಸದಾ ವಾಸಿಸುತ್ತಿರುತ್ತಾನೆ. ಆ ಶಂಭುವಿನ ಅನುಸಂಧಾನ ಮಾಡುವ ಜ್ಞಾನದೊಂದಿಗೆ ಜ್ಞಾನ ಯೋಗದಿಂದ ಕೂಡಿದ ಈ ಅಂತರಾತ್ಮ ಯೋಗಿಯು ಮುಕ್ತನಂತೆ ಆನಂದವಾಗಿರುತ್ತಾನೆ. ಇಲ್ಲಿಗೆ ಅಂತರಾತ್ಮ ಸ್ಥಳವು ಮುಗಿಯಿತು. ಅಥ ಪರಮಾತ್ಮ ಸ್ಥಳಂ ನಿರ್ಧೂತೆ ತತ್ ಪ್ರಬೋಧೇನ ಮಲೆ ಸಂಸಾರ ಕಾರಣೆ ಸಾಮರಸ್ಯಾತ್ ಪರಾತ್ಮಸ್ಥಾತ್ ಪರಮಾತ್ಮಾಯ ಮುಚ್ಯತೆ. ಈ ಅಂತರಾತ್ಮನಿಗೆ ಶಿವಾದ್ವೈತ ಪ್ರಬೋಧನದಿಂದ ಸಂಸಾರಕ್ಕೆ ಕಾರಣೀಭೂತಗಳಾದ ಮಲಗಳು ಅಳಿಯಲಾಗಿ ಮತ್ತು ಆ ಪರಮಾತ್ಮನೊಂದಿಗೆ ಸಾಮರಸ್ಯ ಸ್ಥಿತಿ ಪ್ರಾಪ್ತವಾಗಲು ಅವನು ಪರಮಾತ್ಮನೆಂದು ಕರೆಯಲ್ಪಡುತ್ತಾನೆ. ಸರ್ವೇಷಾಮಾತ್ಮಭೇದಾನಾಂ ಉತ್ಕೃಷ್ಟತ್ವಾತ್ ಸ್ವತೇಜಸಾ ಪರಮಾತ್ಮ ಶಿವ ಪ್ರೋಕ್ತಃ ಸರ್ವಗೋಪಿ ಪ್ರಕಾಶವಾನ್. ವಿವಿಧ ಭೇದಗಳಿಂದ ಕೂಡಿದ ಎಲ್ಲಾ ಆತ್ಮಗಳಲ್ಲಿ ತನ್ನ ತೇಜಸ್ಸಿನಿಂದ ಸರ್ವೋತ್ಕೃಷ್ಟನಾದ ಸರ್ವವ್ಯಾಪಕನಾದ ಸರ್ವವನ್ನು ಪ್ರಕಾಶಿಸುವ ಆ ಶಿವನು ಪರಮಾತ್ಮನೆಂದು ಹೇಳಲ್ಪಡುತ್ತಾನೆ. ಬ್ರಹ್ಮಾಂಡ ಬುದ್ಭುದ ಸ್ತೋಮ ಯಸ್ಯ ಮಾಯಾ ಮಹೋದಧೋ ಉನ್ಮಜ್ಜಂತಿ ನಿಮ್ಮಜ್ಜಂತಿ ಪರಮಾತ್ಮ ಸ ಉಚ್ಯತೆ. ಯಾವನ ಮಾಯೆ ಎಂಬ ಮಹಾ ಸಮುದ್ರದಲ್ಲಿ ಬ್ರಹ್ಮಾಂಡಗಳೆಂಬ ಗುಳ್ಳೆಗಳ ಸಮೂಹವು ತೇಲುತ್ತಲೂ ಮುಳುಗುತ್ತಲೂ ಇರುವುದೋ ಅವನೇ ಪರಮಾತ್ಮನೆಂದು ಹೇಳಲಾಗಿದೆ. ಯಸ್ಮಿನ್ ನೀವು ಸರ್ವೇ ಸ್ಫುಲಿಂಗ ಇವ ಪಾವಕಾತ್ ಉತ್ಪತ್ಯ ವಿಲಯಂ ಜ್ಞಾತಿ ತದ್ರೂಪಂ ಪರಮಾತ್ಮನಃ. ಯಾವ ಪರವಸ್ತುವಿನಲ್ಲಿ ಎಲ್ಲಾ ಜೀವ ತೇಜ ಸಮೂಹವು ಅಗ್ನಿಯಿಂದ ವಿಸ್ಫುಲಿಂಗಗಳಂತೆ ಬೆಂಕಿಯ ಕಿಡಿಗಳಂತೆ ಹುಟ್ಟಿ ವಿಲಯವನ್ನು ಹೊಂದುವುದೋ ಅದುವೇ ಪರಮಾತ್ಮ ಸ್ವರೂಪವು. ಯಸ್ಮಿನ್ ಸಮಸ್ತ ವಸ್ತೂನಿ ಕಲ್ಲೋಲ ಇವ ವಾರಿಧೌ ಸಂಭೂಯ ಲಯ ಮಾಯಾಂತಿ ತದ್ರೂಪಂ ಪರಮಾತ್ಮನಃ. ಯಾವ ಪರತತ್ವದಲ್ಲಿ ಎಲ್ಲಾ ವಸ್ತುಗಳು ಪೃಥಿವ್ಯಾದಿ ಸಕಲ ತತ್ವಗಳು ಸಮುದ್ರದಲ್ಲಿ ತೆರೆಗಳಂತೆ ಉತ್ಪನ್ನವಾಗಿ ವಿಲಯವಾಗುತ್ತವೆಯೋ ಅದುವೇ ಪರಮಾತ್ಮ ಸ್ವರೂಪವು. ನಿರಸ್ತಮಲ ಸಂಬಂಧಂ ನಿಹಶೇಷ ಜಗತಾತ್ಮಕಂ ಸರ್ವತತ್ವೋಪರಿ ಪ್ರೋಕ್ತಂ ಸ್ವರೂಪಂ ಪರಮಾತ್ಮನಃ. ಯಾವ ಪರತತ್ವದಲ್ಲಿ ಎಲ್ಲಾ ವಸ್ತುಗಳು ಪೃಥಿವ್ಯಾದಿ ಸಕಲ ತತ್ವಗಳು ತಥಾ ಸ್ವಶಕ್ತಿಭಿರ್ವ್ಯಾಪ್ಯ ಪರಮಾತ್ಮ ಪ್ರಕಾಶತೆ. ಸೂರ್ಯನು ತನ್ನ ಹೇಗೆ ಪ್ರಕಾಶಿಸುವನೋ ಅದರಂತೆ ತನ್ನ ಶಕ್ತಿಗಳಿಂದ ಜಗತ್ತೆಲ್ಲವನ್ನು ವ್ಯಾಪಿಸಿ ಪರಮಾತ್ಮನು ಪ್ರಕಾಶಿಸುತ್ತಾನೆ. ವಿಶ್ವತೋ ಭಾಸಮಾನೋಪಿ ವಿಶ್ವಮಾಯಾ ವಿಲಕ್ಷಣಃ ಪರಮಾತ್ಮ ಸ್ವಯಂ ಜ್ಯೋತಿ ರೂಪೋ ಜೀವಾತ್ಮನಾಂ ಭವೇತ್. ಈ ಪರಮಾತ್ಮನು ಜಗತ್ತಿನಲ್ಲೆಲ್ಲ ವ್ಯಾಪಿಸಿ ಪ್ರಕಾಶಿಸುತ್ತಿದ್ದರೂ ವಿಶ್ವಮಾಯೆಯಿಂದ ವಿಲಕ್ಷಣನಾಗಿದ್ದಾನೆ. ಷಡ್ಭಾವ ವಿಕಾರರಹಿತನಾಗಿದ್ದಾನೆ. ಷಡ್ಭಾವ ವಿಕಾರರಹಿತವಾಗಿದ್ದಾನೆ.
ಷಡ್ಭಾವ ವಿಕಾರಗಳು ಅಸ್ಥಿ, ಇರುವಿಕೆ, ಜಾಯಿತೆ, ಹುಟ್ಟುವಿಕೆ, ವಿವರ್ಧತೆ, ಬೆಳೆಯುವಿಕೆ, ವಿಪರಿಣಾಮತೆ, ಪರಿಣಾಮವನ್ನು ಹೊಂದುವಿಕೆ, ಅಪಕ್ಷೀಯ ಸ್ವರೂಪನಾಗಿಯೇ ಪ್ರಕಾಶಿಸುತ್ತಾನೆ. ಇಲ್ಲಿಗೆ ಪರಮಾತ್ಮ ಸ್ಥಳವು ಮುಗಿಯಿತು. ಅತ ನಿರ್ದೇಹಾಗಮ ಸ್ಥಳಂ ದೇಹಿನೋಪಿ ಪರಮಾತ್ಮ ಸ್ವಭಾವಿನೋ ನಿರಹಂಕೃತೇಃ ನಿರಸ್ತ ದೇಹ ಧರ್ಮಸ್ಯ ನಿರ್ದೇಹಾಗಮ ಉಚ್ಯತೆ. ಪರಮಾತ್ಮ ತತ್ವವನ್ನು ಭಾವಿಸುತ್ತಿರುವ ಯೋಗಿಯು ತಾನು ದೇಹವನ್ನು ಧರಿಸಿದ್ದರೂ ದೇಹ ಧರ್ಮಗಳನ್ನು, ಸ್ಥೂಲತ್ವ ಮತ್ತು ಕೃಶತ್ವ ಮೊದಲಾದ ಧರ್ಮಗಳನ್ನು ನಿವಾರಿಸಿಕೊಂಡಿರುತ್ತಾನೆ ಮತ್ತು ನಿರಹಂಕಾರ ಸ್ಥಿತಿಯಲ್ಲಿರುವ ಆ ಯೋಗಿಯೇ ನಿರ್ದಾಹಾಗಮನೆಂದು ಕರೆಯಲ್ಪಡುತ್ತಾನೆ. ಗಲಿತೆ ಮಮತಾಹಂತೆ ಸಂಸಾರ ಭ್ರಮ ಕಾರಣೆ ಪರಾಹಂತಾಂ ಪ್ರವಿಷ್ಟಸ್ಯ ಕುತೋ ದೇಹ ಕುತೋ ರತಿಃ. ಸಂಸಾರದ ಭ್ರಮಕ್ಕೆ ಕಾರಣಗಳಾದ ಅಹಂಕಾರ ಮತ್ತು ಮಮಕಾರಗಳು ಇಲ್ಲವಾಗಲು ಪರಾಹಂತ ಸ್ಥಿತಿಯನ್ನು ಪ್ರವೇಶಿಸಿದ ಆ ಯೋಗಿಗೆ ದೇಹವೆಲ್ಲಿಯದು ಹಾಗೂ ದೇಹದ ಮೇಲಿನ ಪ್ರೀತಿಯೇ ಆಗಲಿ ಎಲ್ಲಿಯದು. ಕೇವಲೇ ನಿಷ್ಪ್ರಪಂಚೌಗೆ ಗಂಭೀರೆ ಚಿನ್ಮಹೋದಧೌ ನಿಮಗ್ನ ಮಾನಸೋ ಯೋಗಿ ಕಥಂ ದೇಹಂ ವಿಚಿಂತಯೇತ್. ಚರಾಚರಾತ್ಮಕ ಪ್ರಪಂಚ ಪ್ರವಾಹವಿಲ್ಲದಿರುವ ಗಂಭೀರವಾದ ಅಗಾಧವಾದ ಕೇವಲ ಅರಿವೆಂಬ ಮಹಾಸಮುದ್ರದಲ್ಲಿ ಮುಳುಗಿದ ಮನಸ್ಸುಳ್ಳ ಯೋಗಿಯು ತನ್ನ ದೇಹವನ್ನು ಕುರಿತು ಹೇಗೆ ತಾನೇ ಚಿಂತಿಸಬಲ್ಲನು? ಅಪರಿಚ್ಛೇದ್ಯಮಾತ್ಮಾನಂ ಚಿದಂಬರಮಿತಿ ಸ್ಮರನ್ ದೇಹಯೋಗೇಪಿ ದೇಹಸ್ಥೈಃ ವಿಕಾರಣ ವಿಲಿಷ್ಯತೆ. ತನ್ನನ್ನು ಅಪರಿಚ್ಛೇದವಾದ ದೇಶ ಕಾಲ ವಸ್ತು ಪರಿಚ್ಛೇದವಿಲ್ಲದ ಅಖಂಡವಾದ ಚಿದಾಕಾಶವನ್ನಾಗಿ ಸ್ಮರಿಸುತ್ತಿರುವ ಈ ಯೋಗಿಗೆ ದೇಹ ಸಂಬಂಧವಿದ್ದರೂ ದೇಹದಲ್ಲಿಯ ವಿಕಾರಗಳಿಂದ, ಷಡ್ಭಾವ ವಿಕಾರಗಳಿಂದ ಅಥವಾ ಇಂದ್ರಿಯ ವಿಕಾರಗಳಿಂದ ಲಿಪ್ತನಾಗುವುದಿಲ್ಲ. ಅಖಂಡ ಸಂವಿಧಾಕಾರಂ ಅದ್ವಿತೀಯಂ ಸುಖಾತ್ಮಕಂ ಪರಮಾಕಾಶಮಾತ್ಮಾನಂ ಮನ್ವಾನಃ ಪುತ್ರ ಮುಹ್ಯತೆ. ಅಖಂಡವೂ ಜ್ಞಾನ ಸ್ವರೂಪವೂ ಅದ್ವಿತೀಯವೂ ಆನಂದ ಸ್ವರೂಪವೂ ಆದ ಪರಮಾಕಾಶ ರೂಪವಾದ ಪರಮಾತ್ಮನೇ ತಾನೆಂದು ತಿಳಿದುಕೊಂಡು ಯೋಗಿಯು ಯಾವ ದೇಹದಲ್ಲಿ ಮೋಹಿತನಾಗಬಲ್ಲನು? ಭೇದ ಉಪಾಧಿ ವಿಹಿತಾ ಭೇದ ದೃಶ್ಯಂತೆ ಚೈಕ ವಸ್ತುನಿ ಇತಿ ಯಸ್ಯ ಮತಿ ಸೋಯಂ ಕಥಂ ದೇಹಮಿತೋ ಭವೇತ್. ಒಂದೇ ಆದ ಅಖಂಡ ವಸ್ತುವಿನಲ್ಲಿ ಉಪಾಧಿ ಮೂಲಕವಾಗಿಯೇ ಭೇದಗಳು ಕಾಣುತ್ತವೆ. ಈ ಪ್ರಕಾರವಾದ ತಿಳುವಳಿಕೆಯುಳ್ಳ ಆ ಯೋಗಿಯು ಹೇಗೆ ತಾನೇ ದೇಹಾದಿಗಳಿಂದ ಪರಿಚ್ಛಿನ್ನ ಭಾವವನ್ನು ಪಡೆಯಬಲ್ಲನು? ಅಖಂಡವಾದ ಆಕಾಶವು ಘಟಮಠಾದಿ ಉಪಾಧಿಗಳಿಂದ ಭಿನ್ನವಾಗಿ ತೋರುವಂತೆ ದೇಹಾದಿ ಉಪಾಧಿಗಳಿಂದ ಆತ್ಮನ ಭೇದ ವ್ಯವಹಾರವೆಂದು ತಿಳಿದುಕೊಳ್ಳಬೇಕು. ಭೇದ ಬುದ್ಧಿ ಸಮಸ್ತಾನಾಂ ಪರಿಚ್ಛೇದಸ್ಯ ಕಾರಣಂ ಅಭೇದ ಬುದ್ಧೌ ಜಾತಾಯಾಂ ಪರಿಚ್ಛೇದಸ್ಯ ಕಾ ಕಥಾ. ಎಲ್ಲರಿಗೂ ಅವರವರ ಭೇದ ಬುದ್ಧಿಯೇ ಅವರವರ ಪರಿಮಿತ ವ್ಯವಹಾರಕ್ಕೆ ಕಾರಣವಾಗಿರುತ್ತದೆ. ಇನ್ನು ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡ ಮೇಲೆ ಅಭೇದ ಬುದ್ಧಿ ಉಂಟಾಗಲು ಪರಿಚ್ಛೇದದ ಮಾತೇ ಇರುವುದಿಲ್ಲ. ಶಿವೋಹಮಿತಿ ಯಸ್ಯಾಸ್ತಿ ಭಾವನಾ ಸರ್ವಗಾಮಿನಿ ತಸ್ಯ ದೇಹೇನ ಸಂಬಂಧಃ ಕಥಂ ಸ್ಯಾದ್ಮಿತಾತ್ಮನಃ
ಇತಿ ನಿರ್ದೇಹಾಗಮ ಸ್ಥಳಂ. ಶಿವನು ನಾನೆಂಬ ಭಾವನೆಯು ಯಾವ ಯೋಗಿಗೆ ಇರುತ್ತದೆಯೋ ಅಂತಹ ಅಖಂಡ ಪರಮಾತ್ಮ ಸ್ವರೂಪನಾದ ಅವನಿಗೆ ದೇಹ ಸಂಬಂಧವು ಹೇಗೆ ತಾನೇ ಆಗುವುದು? ಇಲ್ಲಿಗೆ ನಿರ್ದೇಹಾಗಮ ಸ್ಥಳವು ಮುಗಿಯಿತು. ಅಥ ನಿರ್ಭಾವಾಗಮ ಸ್ಥಳಂ ವ್ಯತಿರೇಕಾತ್ ಸ್ವರೂಪಸ್ಯ ಭಾವಾಂತರ ನಿರಾಕೃತೇಃ ಭಾವೋ ವಿಕಾರ ನಿರ್ಮುಕ್ತೋ ನಿರ್ಭಾವಾಗಮ ಉಚ್ಯತೆ. ಈ ಹಿಂದೆ ಹೇಳಿದ ತನ್ನ ಸ್ವರೂಪಕ್ಕೆ ಅಂದರೆ ನಿರ್ದೇಹಾಗಮ ಸ್ವರೂಪಕ್ಕೆ ವ್ಯತಿರೇಕಗಳಾದ ವಿಪರೀತಗಳಾದ ಬೇರೆ ಬೇರೆ ಭಾವಗಳನ್ನು ನಿರಾಕರಿಸಲ್ಪಟ್ಟ ಮತ್ತು ಇಂದ್ರಿಯಗಳ ವಿಕಾರದಿಂದ ಮುಕ್ತವಾದ ಯಾವ ಭಾವವಿದೆಯೋ ಅದುವೇ ನಿರ್ಭಾವಾಗಮವೆಂದು ಹೇಳಲ್ಪಡುತ್ತದೆ. ಅಹಂ ಬ್ರಹ್ಮೇತಿ ಭಾವಸ್ಯ ವಸ್ತುದ್ವಯ ಸಮಾಶ್ರಯಃ ಏಕೀಭೂತಸ್ಯ ಚಿದ್ವ್ಯೋಮ್ನಿ ತದಭಾವೋ ವಿನಿಶ್ಚಿತಃ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಾಗಿದ್ದೇನೆ ಎಂಬ ಭಾವದಲ್ಲಿ ಅಹಂ ಮತ್ತು ಬ್ರಹ್ಮವೆಂಬ ಎರಡು ವಸ್ತುಗಳು ಇರುತ್ತವೆ. ಆದರೆ ಚಿದಾಕಾಶದಲ್ಲಿ ಏಕೀಭೂತನಾದ ಈ ಯೋಗಿಗೆ ಆ ಭಾವನೆಯು ಅಭಾವವು ನಿಶ್ಚಿತವಾಗಿ ಇರುತ್ತದೆ. ಅಂದರೆ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಈ ಭಾವನೆಗಳಿಲ್ಲದ ಯೋಗಿಯು ಆ ಸ್ಥಿತಿಯೇ ನಿರ್ಭಾವಾಗಮ ಸ್ಥಿತಿಯಾಗಿದೆ. ಏಕಭಾವ ನಿರೂಢಸ್ಯ ನಿಷ್ಕಲಂಕೆ ಚಿದಂಬರೆ ಕ್ವ ಜಾತಿ ವಾಸನಾ ಯೋಗಃ ಕ್ವ ದೇಹಿ ತ್ವಂ ಪರಿಭ್ರಮಃ. ನಿಷ್ಕಲಂಕವಾದ ಚಿದಂಬರದಲ್ಲಿ ಚಿದಾಕಾಶದಲ್ಲಿ ತಾದಾತ್ಮ ಭಾವವನ್ನು ಹೊಂದಿದ ಈ ನಿರ್ಭಾವಾಗಮ ಯೋಗಿಗೆ ಜಾತಿ ವಾಸನೆಗಳ ಸಂಬಂಧವೂ ಇರುವುದಿಲ್ಲ ಮತ್ತು ದೇಹ ಉಳ್ಳಾತನಿಂದ ಉಂಟಾಗುವ ಜನನ ಮರಣ ರೂಪವಾದ ಸಂಸಾರ ಚಕ್ರದ ಪರಿಭ್ರಮಣವಾದರೂ ಇರುವುದಿಲ್ಲ. ಶೂನ್ಯೇ ಚಿದಂಬರೆ ಸ್ಥಾನೇ ದೂರೇ ವಾಂಗ್ಮನಸಾ ಸ್ವಾದನಃ ವಿಲೀನಾತ್ಮ ಮಹಾಯೋಗಿ ಕೇನ ಕಿಂ ವಾಪಿ ಭಾವಯೇತ್. ವಾಣಿ ಮತ್ತು ಮನಸ್ಸುಗಳಿಗೆ ಅಗೋಚರವಾದ ಶೂನ್ಯವಾದ ನಿರಾಕಾರವಾದ ಚಿದಂಬರ ಚಿದಾಕಾಶ ಸ್ಥಾನದಲ್ಲಿ ತಾದಾತ್ಮ ಭಾವದಿಂದ ಈ ಯೋಗಿಯು ಯಾವುದರಿಂದ ಏನು ಭಾವಿಸಬೇಕು? ಅವಿಶುದ್ಧೇ ವಿಶುದ್ಧೇ ವಾ ಸ್ಥಳೇ ದೀಪ್ತಿರ್ಯಥಾರವೇಃ ಪತತ್ಯೇವಂ ಸದಾ ದ್ವೈತಿ ಸರ್ವತ್ರ ಸಮವೃತ್ತಿಮಾನ್. ಅಶುದ್ಧ ಸ್ಥಾನವಿರಲಿ ಅಥವಾ ವಿಶುದ್ಧ ಸ್ಥಾನವಿರಲಿ ಎಲ್ಲ ಕಡೆ ಸೂರ್ಯನ ಕಿರಣವು ಸಮಾನವಾಗಿ ಬೀಳುವಂತೆ ಈ ಶಿವಾದ್ವೈತಿಯು ಎಲ್ಲೆಡೆ ಸಮಾನವಾದ ವೃತ್ತಿ ಉಳ್ಳವನು ಆಗಿರುತ್ತಾನೆ. ನ ಬಿಬೇತಿ ಜರಾ ಮೃತ್ಯೋಃ ನ ಕ್ಷುಧಯಾ ವಶಂ ವ್ರಜೇತ್ ಪರಿಪೂರ್ಣ ನಿಜಾನಂದಂ ಸಮಾಸ್ವಾದನ್ ಮಹಾಸುಖಿ. ಈ ನಿರ್ಭಾವಾಗಮ ಯೋಗಿಯು ಮುಪ್ಪು ಮರಣಗಳಿಗೆ ಅಂಜುವುದಿಲ್ಲ, ಹಸಿವೆ ತೃಷಗಳಿಗೆ ವಶನಾಗುವುದಿಲ್ಲ ಮತ್ತು ಪರಿಪೂರ್ಣವಾದ ನಿಜಾನಂದವನ್ನೇ ಆಸ್ವಾದಿಸುತ್ತಿರುವ ಇವನು ಮಹಾಸುಖಿಯಾಗಿರುತ್ತಾನೆ. ಈ ಯೋಗಿಯು ತನ್ನ ದೇಹ ಮತ್ತು ಪ್ರಾಣಗಳ ಅಭಿಮಾನವನ್ನು ಹೊಂದಿರುವುದಿಲ್ಲ. ಕುತೋ ಭಾವ ಕುತಶ್ಚಿತ್ತಂ ಕುತ ಸಂಕಲ್ಪ ವಾಸನಾ ನಿಸ್ತರಂಗೇ ಚಿದಂಬೋಧೌ ವಿಲೀನಸ್ಯ ಮಹಾತ್ಮನಃ ಇತಿ ನಿರ್ಭಾವಾಗಮ ಸ್ಥಳಂ. ನಿಸ್ತರಂಗವಾದ ಕ್ಷುಧೆ, ತೃಷ್ಣೆ, ಹರ್ಷ, ವಿಷಾದ, ಜನನ ಮರಣಗಳೆಂಬ ಷಡೂರ್ಮಿ ರೂಪಗಳಾದ ತರಂಗವಿಲ್ಲದ ಚಿತ್ಸಾಗರದಲ್ಲಿ ವಿಲೀನನಾದ ಮಹಾತ್ಮನಾದ ಯೋಗಿಗೆ ಭಾವ ಎಲ್ಲಿಯದು, ಚಿತ್ತವೆಲ್ಲಿಯದು, ಸಂಕಲ್ಪ ವಾಸನೆಗಳಾದರೂ ಸಹ ಎತ್ತಣವು. ಇಲ್ಲಿಗೆ ನಿರ್ಭಾವಾಗಮ ಸ್ಥಳವು ಮುಗಿಯಿತು. ಅಥ ನಷ್ಟಾಗಮ ಸ್ಥಳಂ ಭೇದ ಶೂನ್ಯೇ ಮಹಾಬೋಧೆ ಜ್ಞಾತ್ರಾದಿತ್ರಯಹೀನಕಃ ಜ್ಞಾನಸ್ಯ ನಷ್ಟ ಭಾವೇನ ನಷ್ಟಾಗಮೈಹೋಚ್ಯತೆ. ಭೇದ ಶೂನ್ಯವಾದ ಮಹಾಬೋಧೆಯು
ಅಂದರೆ ಶಿವಾದ್ವೈತ ರೂಪವಾದ ಮಹಾಜ್ಞಾನವು ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿ ವ್ಯವಹಾರದಿಂದ ಹೀನವಾಗಿರುತ್ತದೆ. ಈ ರೀತಿಯಾಗಿ ಜ್ಞಾನದ ತ್ರಿಪುಟಿ ಭಾವನೆಗಳು ನಷ್ಟವಾದಾಗ ಆ ಜ್ಞಾನವು ನಷ್ಟಾಗಮವೆಂದು ಕರೆಯಲ್ಪಡುತ್ತದೆ. ಅದ್ವೈತ ವಾಸನಾವಿಷ್ಟ ಚೇತಸಾಂ ಪರಯೋಗಿನಾಂ ಪಶ್ಯತಾಮಂತರಾತ್ಮಾನಂ ಜ್ಞಾತೃತ್ವಂ ಕಥಮನ್ಯತಾ. ಅದ್ವೈತ ವಾಸನೆಯಿಂದಲೇ ಎಲ್ಲವೂ ಶಿವನೇ ಎಂಬ ಜ್ಞಾನದಿಂದ ತುಂಬಿಕೊಂಡ ಮನಸ್ಸುಳ್ಳ ಮತ್ತು ತನ್ನ ಹೃದಯದಲ್ಲಿ ತನ್ನ ಸ್ವರೂಪವನ್ನೇ ಕಾಣುತ್ತಿರುವ ಪರಯೋಗಿಗಳಿಗೆ ಬೇರೊಂದು ಜ್ಞಾತೃತ್ವವು ಹೇಗೆ ಉಂಟಾದೀತು? ಅಕರ್ತಾಹಮವೇತ್ತಾಹಂ ಅದೇಹೋಹಂ ನಿರಂಜನಃ ಇತಿ ಚಿಂತಯತಃ ಸಾಕ್ಷಾತ್ ಸಂವಿದೇವ ಪ್ರಕಾಶತೆ. ನಾನು ಕರ್ಮಕರ್ತೃವಲ್ಲ, ನಾನು ಪ್ರಪಂಚವನ್ನು ಅರಿವವನಲ್ಲ, ನಾನು ದೇಹನೂ ಅಲ್ಲ, ನಾನು ನಿರಂಜನನು, ಅಂದರೆ ನಾನು ದೋಷರಹಿತನು ಎಂಬುದಾಗಿ ಚಿಂತಿಸುತ್ತಿರುವ ಈ ನಷ್ಟಾಗಮ ಸ್ಥಳದ ಯೋಗಿಗೆ ಸಾಕ್ಷಾತ್ ಶಿವಜ್ಞಾನವೊಂದೇ ಪ್ರಕಾಶಿಸುತ್ತಿರುತ್ತದೆ. ನಿರಸ್ತಭೇದ ಜಲ್ಪಸ್ಯ ನಿರೀಹಸ್ಯ ಪ್ರಶಾಮ್ಯತಃ ಸ್ವೇ ಮಹಿಂ ನಿವಿಲೀನಸ್ಯ ಕಿಮಜ್ಞೇಯಮುಚ್ಯತೆ. ವಾದ ಜಲ್ಪ ವಿತಂಡಗಳೆಂಬ ಭೇದದಿಂದ ಕೂಡಿದ ವಾಗ್ ವ್ಯವಹಾರವಿಲ್ಲದ ನಿರೀಹನಾದ ಅಂದರೆ ಅಪೇಕ್ಷಾರಹಿತನಾದ ಪ್ರಶಾಂತನಾದ ಮತ್ತು ತನ್ನಲ್ಲಿಯೇ ತಾನು ಲೀನನಾದ ಈ ಯೋಗಿಗೆ ಬೇರಾವುದು ಜ್ಞೇಯವಾಗಿರುತ್ತದೆ? ಏಕೀಭೂತೆ ನಿಜಾಕಾರೆ ಸಂವಿದಾ ನಿಷ್ಪ್ರಪಂಚಯಾ ಕೇನ ಕಿಂ ವೇದನೀಯಂ ತದ್ ವೇತಾಕಃ ಪರಿಭಾಷ್ಯತೆ. ನಿರಾಕಾರನಾದ ನಿಷ್ಪ್ರಪಂಚ ರೂಪನಾದ ಆ ಪರಮಾತ್ಮನಲ್ಲಿ ಜ್ಞಾನದಿಂದ ಏಕೀಭೂತನಾದ ಸಮರಸನಾದ ಈ ಯೋಗಿಗೆ ಯಾವುದರಿಂದ ಏನನ್ನು ತಿಳಿದುಕೊಳ್ಳುವುದು ಇದೆ? ತಿಳಿದುಕೊಳ್ಳುವವರು ಯಾರಿದ್ದಾರೆ ಮತ್ತು ತಿಳಿಸುವವರು ಯಾರಿದ್ದಾರೆ? ಅಂದರೆ ಜ್ಞಾತೃ ಜ್ಞಾನ ಜ್ಞೇಯಗಳೆಂಬ ತ್ರಿಪುಟಿಗಳು ನಷ್ಟವಾಗಿರುತ್ತವೆ. ಮಹಾಸತ್ತ ಮಹಾಸಂವಿದ್ ವಿಶ್ವರೂಪ ಪ್ರಕಾಶತೆ ತದ್ವಿನಾ ನಾಸ್ತಿ ವಸ್ತ್ವೇಕಂ ಬೋಧ ಬುದ್ಧಿಂ ವಿಮುಂಚತಃ ಇತಿ ನಷ್ಟಾಗಮ ಸ್ಥಳಂ. ವೇದ ಬುದ್ಧಿಯನ್ನು ಕಳೆದುಕೊಂಡ ಆ ಯೋಗಿಗೆ ಮಹಾಸತ್ತಾರೂಪವಾದ ಮಹಾಸದ್ರೂಪವಾದ ಮಹಾಸವಿದ್ರೂಪವಾದ ಮಹಾಚಿದ್ರೂಪವೂ ಆದ ಬ್ರಹ್ಮ ಚೈತನ್ಯವೇ ವಿಶ್ವರೂಪವಾಗಿ ಪ್ರಕಾಶಿಸುತ್ತದೆ. ಆ ಬ್ರಹ್ಮ ಚೈತನ್ಯದ ಹೊರತಾಗಿ ಮತ್ತೊಂದು ವಸ್ತುವು ಇರುವುದಿಲ್ಲ. ಇಲ್ಲಿಗೆ ನಷ್ಟಾಗಮ ಸ್ಥಳವು ಮುಗಿಯಿತು. ಅಥ ಆದಿಪ್ರಸಾದಿ ಸ್ಥಳಂ ಸರ್ವಾದಿಷ್ಟಾತೃಕಃ ಶಂಭುಃ ಆದಿಸ್ತಸ್ಯ ಪ್ರಸಾದತಃ ಆದಿಪ್ರಸಾದಿತ್ಯೋಯಂ ನಿರ್ವಿಕಾರ ಪದೇ ಸ್ಥಿತಃ. ಶಂಭುವು ಸರ್ವಕ್ಕೂ ಅಧಿಷ್ಠಾತೃವಾಗಿದ್ದಾನೆ, ಅಂತೆಯೇ ಅವನು ಸರ್ವಕ್ಕೂ ಆದಿಯು. ಅವನ ಪ್ರಸಾದವೇ ಆದಿಪ್ರಸಾದವು. ಆ ಪ್ರಸಾದವನ್ನು ಅನುಗ್ರಹವನ್ನು ಪಡೆದುಕೊಂಡ ಮತ್ತು ನಿರ್ವಿಕಾರವಾದ ಸ್ಥಿತಿಯಲ್ಲಿರುವ ಯೋಗಿಯೇ ಆದಿಪ್ರಸಾದಿ ಎಂದು ಕರೆಯಲ್ಪಡುತ್ತಾನೆ. ಅನೇಕ ಜನ್ಮ ಶುದ್ಧಸ್ಯ ನಿರಹಂಕಾರ ಭಾವಿನಃ ಅಪ್ರಪಂಚಸ್ಯಾದಿದೇವಃ ಪ್ರಸೀದತಿ ವಿಮುಕ್ತಯೇ. ಅನೇಕ ಜನ್ಮಗಳಲ್ಲಿ ಮಾಡಿದ ಸಾಧನೆಯಿಂದ ಶುದ್ಧನಾದ ದೇಹಾಭಿಮಾನ ಶೂನ್ಯವಾದ ನಿರಹಂಕಾರ ಭಾವವುಳ್ಳ ಮತ್ತು ಅಪ್ರಪಂಚಿಯಾದ ಅಂದರೆ ಪ್ರಾಪಂಚಿಕ ಭೇದರಹಿತನಾದ ಯೋಗಿಗೆ ಆದಿದೇವನಾದ ಪರಮಾತ್ಮನು ಮುಕ್ತಿಯನ್ನು ಕೊಡುವುದಕ್ಕಾಗಿ ಪ್ರಸನ್ನನಾಗುತ್ತಾನೆ.
ಶಿವಪ್ರಸಾದ ಸಂಪತ್ತ್ಯಾ ಶಿವಭಾವಮುಪೇಯುಷಿ ಶಿವಾದನ್ಯ ಜಗಜ್ಜಾಲಂ ದೃಶ್ಯತೆ ನ ಚ ದೃಶ್ಯತೆ. ಶಿವನ ಪ್ರಸಾದ ರೂಪವಾದ ಸಂಪತ್ತಿನಿಂದ ಶಿವಭಾವವನ್ನು ಪಡೆದುಕೊಂಡ ಈ ಯೋಗಿಗೆ ಈ ಜಗಜ್ಜಾಲವು ಶಿವನಿಗಿಂತಲೂ ಭಿನ್ನವಾದುದಾಗಿ ಕಾಣುವುದಿಲ್ಲ. ಆದರೆ ಅವನು ಶಿವ ಸ್ವರೂಪವನ್ನಾಗಿಯೇ ಕಾಣುತ್ತಾನೆ. ಶಂಭೋಃ ಶಿವಪ್ರಸಾದೇನ ಸಂಸಾರಚ್ಛೇದಕಾರಿಣ ಮೋಹಗ್ರಂಥಿಂ ವಿನಿರ್ಭಿದ್ಯ ಮುಕ್ತಿಂ ಯಾಂತಿ ವಿವೇಕಿನಃ. ವಿವೇಕಿಗಳು, ಶಿವಾದ್ವೈತ ಜ್ಞಾನಿಗಳು ಸಂಸಾರವನ್ನು ನಿವೃತ್ತಿಗೊಳಿಸುವ ಶಂಭುವಿನ ಮಂಗಲಮಯ ಪ್ರಸಾದದಿಂದ ಮೋಹಗ್ರಂಥಿಯನ್ನು ಭೇದಿಸಿಕೊಂಡು ಮುಕ್ತಿಯನ್ನು ಪಡೆಯುತ್ತಾರೆ. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ, ಅಣ್ಣ. ಕುತಃ ಸ್ಯಾತ್ ತಮಸೋ ಲಯಃ. ಕತ್ತಲೆಯು ಲಯವಾಗುವುದಿಲ್ಲವೋ ಅದರಂತೆ ಪ್ರಸಾದವಿಲ್ಲದೆ ಸಂಸಾರವು ನಿವೃತ್ತಿಯಾಗುವುದಿಲ್ಲ. ಸರ್ವಾನುಗ್ರಾಹಕ ಶಂಭೋಃ ಕೇವಲಂ ಕೃಪಯಾ ಪ್ರಭುಃ ಮೋಚಯತ್ ಸಕಲಾನ್ ಜಂತು ನ ಕಿಂಚಿದಿಹ ಕಾರಣಂ ಇತಿ ಅಧಿಪ್ರಸಾದ ಸ್ಥಳಂ. ಸರ್ವರನ್ನು ಅನುಗ್ರಹಿಸುವ ಹಾಗೂ ಪ್ರಭುವಾದ ಶಂಭುವು ಕೇವಲ ತನ್ನ ಕೃಪೆಯಿಂದಲೇ ಎಲ್ಲ ಜೀವಿಗಳನ್ನು ಮುಕ್ತಿಗೊಳಿಸಬಲ್ಲನು. ಈ ವಿಷಯದಲ್ಲಿ ಬೇರೊಂದು ಕಾರಣವೂ ಯಾವುದೂ ಇರುವುದಿಲ್ಲ. ಇಲ್ಲಿಗೆ ಆದಿಪ್ರಸಾದಿ ಸ್ಥಳವು ಮುಗಿಯಿತು. ಅಥ ಅಂತ್ಯಪ್ರಸಾದೇ ಸ್ಥಳಂ ಲಯ ಸರ್ವ ಪದಾರ್ಥಾನಾಂ ಅಂತ್ಯ ಇತ್ಯುಚ್ಯತೆ ಬುಧೈಃ ಪ್ರಸಾದೋನುಭಾವಸ್ತಸ್ಯ ತದ್ವಾನಂತ್ಯ ಪ್ರಸಾದವಾನ್. ಎಲ್ಲ ಪದಾರ್ಥಗಳು ಎಲ್ಲಿ ಲಯಗೊಳ್ಳುವವು ಅದಕ್ಕೆ ಬುಧರು ವೀರಶೈವ ಶಾಸ್ತ್ರಜ್ಞರು ಅಂತವೆಂಬುದಾಗಿ ಕರೆದಿದ್ದಾರೆ. ಆ ಅಂತ್ಯಸ್ತತ್ವದ ಸ್ವಾತ್ಮ ರೂಪವಾದ ಅನುಭವವೇ ಅಂತ್ಯ ಪ್ರಸಾದವು. ಅದನ್ನು ಪಡೆದುಕೊಂಡವನೇ ಅಂತ್ಯ ಪ್ರಸಾದಿಯು. ದೇವತೀರ್ಯನ್ಮನುಷ್ಯಾದಿ ವ್ಯವಹಾರ ವಿಕಲ್ಪನಾ ಮಾಯಾಕೃತ ಪರೇ ತತ್ವೇ ತಲ್ಲಯೇ ತತ್ಕ್ಷಯೋ ಭವೇತ್. ದೇವ ತಿರ್ಯಕ್ ಮತ್ತು ಮನುಷ್ಯರೆಂಬ ಈ ಭೇದ ವ್ಯವಹಾರವು ಮಾಯಾಕೃತವಾದುದು. ಈ ಮಾಯೆಯು ಆ ಪರತತ್ವದಲ್ಲಿ ಲಯವಾಗಲು ಈ ಭೇದ ವ್ಯವಹಾರವು ಲಯಗೊಳ್ಳುವುದು ಲಯಗೊಳ್ಳುವುದಂತ ಐತ್ರಿ ಅವರು. ಸಾಕ್ಷಾತ್ ಕೃತೆ ಪರೇ ತತ್ವೇ ಸಚ್ಚಿದಾನಂದ ಲಕ್ಷಣೆ ಕ್ವ ಪದಾರ್ಥ ಪರಿಜ್ಞಾನಂ ಕುತೋ ಜ್ಞಾತೃತ್ವ ಸಂಭವಃ. ಸಚ್ಚಿದಾನಂದ ಲಕ್ಷಣವಾದ ಪರತತ್ವವು ಪರಶಿವ ಬ್ರಹ್ಮದ ಸಾಕ್ಷಾತ್ಕಾರವಾಗಲು ಪದಾರ್ಥಗಳ ಜ್ಞೇಯ ಪದಾರ್ಥಗಳ ಸಚ್ಚಿದಾನಂದ ಲಕ್ಷಣವಾದ ಪರತತ್ವವು ಪರಶಿವ ಬ್ರಹ್ಮದ ಸಾಕ್ಷಾತ್ಕಾರವಾಗಲು ಪದಾರ್ಥಗಳ ಜ್ಞೇಯ ಪದಾರ್ಥಗಳ ಪರಿಜ್ಞಾನವಾಗಲಿ ಮತ್ತು ಜ್ಞಾತೃತ್ವವಾಗಲಿ ಹೇಗೆ ತಾನೇ ಸಂಭವಿಸುವುದು. ಪದಾರ್ಥ ಸ್ವಪ್ನ ಸಂದೃಷ್ಟ ಯಥಾ ಬೋಧಲಯಂ ಗತಃ ತಥಾ ಸಂಸಾರಜಾ ಭಾವ ಲೀಯಂತೆ ಬ್ರಹ್ಮಬೋಧತಃ. ಸ್ವಪ್ನದಲ್ಲಿ ತೋರಿದ ಪದಾರ್ಥಗಳು ಎಚ್ಚರವಾದೊಡನೆ ಹೇಗೆ ಲಯವಾಗುತ್ತದೆಯೋ ಹಾಗೆಯೇ ಸಂಸಾರದಲ್ಲಿ ಹುಟ್ಟಿದ ಭಾವಗಳು ಬ್ರಹ್ಮಜ್ಞಾನವಾದೊಡನೆ ಅದರಲ್ಲಿಯೇ ಲಯವಾಗುತ್ತದೆ. ಸುಸುಪ್ತಸ್ಯ ಯಥಾ ವಸ್ತು ನ ಕಿಂಚಿದಪಭಾಸತೆ ತಥಾ ಮುಕ್ತಸ್ಯ ಜೀವಸ್ಯ ನ ಕಿಂಚಿದ್ ವಸ್ತು ದೃಶ್ಯತೆ. ಗಾಢವಾದ ನಿದ್ರೆಯಲ್ಲಿರುವ ವ್ಯಕ್ತಿಗೆ ಪ್ರಪಂಚದ ಯಾವುದೇ ವಸ್ತು ಹೇಗೆ ಭಾಸವಾಗುವುದಿಲ್ಲವೋ ತೋರುವುದಿಲ್ಲವೋ ಅದರಂತೆ ಮುಕ್ತನಾದ ಜೀವಿಗೆ ಯಾವ ವಸ್ತುವು ತೋರುವುದಿಲ್ಲ. ಯಥಾಕಾಶಮವಿಚ್ಛಿನ್ನಂ ನಿರ್ವಿಕಾರಂ ಸ್ವರೂಪತಃ ತಥಾ ಮುಕ್ತಸ್ಯ ಜೀವಸ್ಯ ಸ್ವಸ್ವರೂಪಮವಶಿಷ್ಯತೆ. ಆಕಾಶವು ಸ್ವರೂಪತ್ವ ಅವಿಚ್ಛಿನ್ನವು ಮತ್ತು ನಿರ್ವಿಕಾರವು
ಹೇಗೆ ಆಗಿರುತ್ತದೆಯೋ ಅದರಂತೆ ಮುಕ್ತನಾದ ಜೀವಿಯ ಸ್ವರೂಪವು ಸಹ ಹಾಗೆಯೇ ಇರುತ್ತದೆ. ನ ಕಿಂಚಿದಪಿ ಮುಕ್ತಸ್ಯ ದೃಶ್ಯಂ ಕರ್ತವ್ಯಮೇವ ವಾ ಸುಖ ಸ್ಫೂರ್ತಿ ಸ್ವರೂಪೇಣ ನಿಶ್ಚಲ ಸ್ಥಿತಿರುಚ್ಯತೆ. ಈ ಮುಕ್ತನಾದ ಜೀವಿಗೆ ದೃಶ್ಯವಾಗಲಿ, ಕಣ್ಣಿನಿಂದ ನೋಡುವುದಾಗಲಿ ಮತ್ತು ಕರ್ತವ್ಯವಾಗಲಿ ಕೈಯಿಂದ ಮಾಡುವುದಾಗಲಿ ಯಾವುದೂ ಇರುವುದಿಲ್ಲ. ಆದರೆ ಅವನು ಪರಿಪೂರ್ಣ ಆನಂದ ಸ್ವರೂಪದಿಂದ ನಿಶ್ಚಲ ಸ್ಥಿತಿಯಲ್ಲಿರುತ್ತಾನೆ. ಶಿವಾದ್ವೈತ ಪರಿಜ್ಞಾನ ಶೀತಲಾಶೇಷ ವಸ್ತುನಃ ಕೇವಲಂ ಉಲ್ಲಾಸ ದರ್ಶನ ಕೇನ ಕೋ ಭವೇತ್ ಇತಿ ಅಂತ್ಯಪ್ರಸಾದಿ ಸ್ಥಳಂ. ಶಿವಾದ್ವೈತ ಪರಿಜ್ಞಾನದಿಂದ ಪ್ರಾಪಂಚಿಕ ವಸ್ತುಗಳ ಭೇದ ಭ್ರಾಂತಿಯನ್ನು ಸಡಿಲಿಸಿಕೊಂಡ ಮತ್ತು ಯಾವಾಗಲೂ ಜ್ಞಾನದ ಉಲ್ಲಾಸವನ್ನೇ ನೋಡುತ್ತಿರುವ ಶಿವಾದ್ವೈತ ಜ್ಞಾನದ ಅನುಭವದಲ್ಲೇ ಇರುವ ಈ ಅಂತ್ಯ ಪ್ರಸಾದಿಗೆ ಯಾರಿಂದ ಏನೂ ಪ್ರಯೋಜನವಿಲ್ಲ. ಇಲ್ಲಿಗೆ ಅಂತ್ಯ ಪ್ರಸಾದಿ ಸ್ಥಳವು ಮುಗಿಯಿತು. ಬೇರೆ ಯಾರಾದ್ರೂ ಓದ್ರಿ, ಸ್ವಲ್ಪ ನಂಗ ಇದು ಆಗ್ತಾ ಇಲ್ಲ. ನೀವು ಯಾರು ಓದ್ಬಿಡ್ರಿ. ಸಾರಿ, ನಮಸ್ಕಾರ. ಶರಣಾರ್ಥಿ. ಸ್ಥಳಂ ಸೇವ್ಯೋ ಗುರು ಸಮಸ್ಥಾನಾಂ ಶಿವ ಏವ ನ ಸಂಶಯಃ ಪ್ರಸಾದೋಸ್ಯ ಪರಾನಂದ ಪ್ರಕಾಶ ಪರಿಕೀರ್ತ್ಯತೆ. ಎಲ್ಲರಿಗೂ ಸೇವ್ಯನಾಗಿರುವಂತಹ ಗುರು ಸಾಕ್ಷಾತ್ ಶಿವನೇ ಆಗಿರುತ್ತಾನೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅವನು ಪ್ರಸಾದವೇ ಸೇವ ಪ್ರಸಾದವು. ಆ ಪ್ರಸಾದವು ಪರಾನಂದ ಪ್ರಕಾಶ ರೂಪವಾಗಿರುತ್ತದೆ. ಸೇವ್ಯೋ ಗುರು ಸ್ಮೃತೋ ಹಸ್ಯ ಪ್ರಸಾದೋನುಭವೋ ಮತಃ ತದೇಕಾವೇಶ ರೂಪೇಣ ತದ್ವಾನ್ ಸೇವ್ಯ ಪ್ರಸಾದವಾನ್. ಶಿವಸ್ವರೂಪನಾದ ಶ್ರೀ ಗುರುವು ಎಲ್ಲರಿಗೂ ಸೇವ್ಯನಾಗಿರುವನು. ಇಂತಹ ಶ್ರೀ ಗುರುವಿನ ಅನುಭವವು ಉಪದೇಶಾನುಭವವು ಪ್ರಸಾದವೆಂದು ಕರೆಯಲ್ಪಡುತ್ತದೆ. ಇಂತಹ ಗುರುವನ್ನು ಹಾಗೂ ಪ್ರಸಾದವನ್ನು ಏಕರೂಪದಿಂದ ಕಂಡು ಅನುಭವಿಸತಕ್ಕವನೇ ಸೇವ್ಯ ಪ್ರಸಾದಿ ಎನಿಸಿಕೊಳ್ಳುವನು. ಗುರುದೇವ ಪರಂ ತತ್ವಂ ಪರತತ್ವಂ ಗುರು ಸ್ಮೃತಃ ತದೇಕತ್ವಾನುಭಾವೇನ ನ ಕಿಂಚಿದವಶಿಷ್ಯತೆ. ಗುರುದೇವನು ಪರತತ್ವವು ಮತ್ತು ಆ ಪರಮತತ್ವವು ಶ್ರೀ ಗುರುವು. ಆದ್ದರಿಂದ ಅವೆರಡನ್ನು ಸಂಧಾನ ಮಾಡುವುದರಿಂದ ಆ ಶಿವಯೋಗಿಗೆ ತನ್ನ ಹೊರತು ಬೇರೆ ಯಾವುದೂ ಉಳಿಯುವುದಿಲ್ಲ. ಅಪರಿಚ್ಛೇದ್ಯಮಾತ್ಮಸ್ಥಂ ಅವಾಂಗ್ಮಾನಸಗೋಚರಂ ಆನಂದಂ ಪಶ್ಯತಾಂ ಪುಂಸಾಂ ರತಿರನ್ಯತ್ರ ಕಾ ಭವೇತ್. ವಾಣಿ ಮತ್ತು ಮನಸ್ಸುಗಳಿಗೆ ಅಗೋಚರವಾದ ಪರಿಚ್ಛೇದವಿಲ್ಲದ ಅಂದ್ರೆ ಅಖಂಡವಾದ ತನ್ನ ಆತ್ಮಾನಂದವನ್ನು ಅನುಭವಿಸುತ್ತಿರುವ ಯೋಗಿಗೆ ಬೇರೆ ಕಡೆ ಪ್ರೀತಿಯು ಅದು ಹೇಗೆ ತಾನೇ ಉಂಟಾದೀತು? ಜ್ಞಾನಾಮೃತೇನ ತೃಪ್ತಸ್ಯ ಕಿಮನೈರ್ಭೋಜ್ಯ ವಸ್ತುಭಿಃ ಜ್ಞಾನಾದೇವ ಪರಾನಂದಂ ಪ್ರಕಾಶಯತಿ ಸಚ್ಚಿವಃ. ಜ್ಞಾನಾಮೃತದಿಂದ ತೃಪ್ತನಾದ ಯೋಗಿಗೆ ಅದಕ್ಕಿಂತಲೂ ಭಿನ್ನವಾದ ಭೋಜ್ಯ ವಸ್ತುಗಳಿಂದ ಏನು ಪ್ರಯೋಜನ? ಆದ್ದರಿಂದ ಜ್ಞಾನದಿಂದಲೇ ಪರಾನಂದವು ಪ್ರಕಾಶಿಸುವುದು ಎಂಬುದಾಗಿ ಶಿವನೇ ಸ್ತುತಿಯಲ್ಲಿ ಹೇಳಿದ್ದಾನೆ. ಮುಕ್ತಿರೇವ ಪರಾತೃಪ್ತಿ ಸಚ್ಚಿದಾನಂದ ಲಕ್ಷಣ ನಿತ್ಯ ತೃಪ್ತಸ್ಯ ಭುಕ್ತಸ್ಯ ಕಿಮನೈರ್ಭೋಗ ಸಾಧನೈಹೇ. ಸಚ್ಚಿದಾನಂದ ಲಕ್ಷಣವಾದ ಮುಕ್ತಿಯು ಪರಾತೃಪ್ತಿಯು. ಹೀಗೆ ಮುಕ್ತನಾದ ಅಂತೆಯೇ ನಿತ್ಯ ತೃಪ್ತನಾದ ಯೋಗಿಗೆ ಅನ್ನಭೋಗ ಸಾಧನೆಗಳಿಂದ ಏನು ಪ್ರಯೋಜನ?
न बाह्यं कर्म तस्यास्ति न चान्तर्नैव कुत्रचित् शिवैक्यज्ञानरूढस्य देहभ्रान्तिं विमुञ्चतः. ಶಿವೈಕ್ಯ ಜ್ಞಾನದಿಂದ ದೇಹ ಭ್ರಾಂತಿಯನ್ನು ಕಳೆದುಕೊಂಡು ಯೋಗಿಗೆ ಬಾಹ್ಯ ಕರ್ಮಗಳಾಗಲಿ ಅಂತರಂಗ ಕರ್ಮಗಳಾಗಲಿ ಅಥವಾ ಇನ್ಯಾವುದೇ ಕರ್ಮಗಳಾಗಲಿ ಇರುವುದಿಲ್ಲ. न कर्म बन्धे न तपो विशेषे न मन्त्रयोग्याभ्यसने तथैव ध्याने बोधे च तथात्मतत्त्वे मनः प्रवृत्तिपरयोगभाजाम् इति सेव्य प्रसादि स्थलम् परिसमाप्तम्. ಪರಶಿವ ಬ್ರಹ್ಮನೊಡನೆ ಸಾಮರಸ್ಯವನ್ನು ಪಡೆದುಕೊಂಡಿರುವ ಈ ಸೇವಾ ಪ್ರಸಾದಿಗೆ ಕರ್ಮಬಂಧನದಲ್ಲಿಯೇ ಆಗಲಿ ಯಾವುದೇ ವಿಶಿಷ್ಟ ತಪಸ್ಸಿನಲ್ಲಿಯೇ ಆಗಲಿ ಮಂತ್ರ ಲಯ ಹಠ ಮತ್ತು ಯೋಗಾದಿಗಳ ಅಭ್ಯಾಸದಲ್ಲಿಯೇ ಆಗಲಿ ಅದರಿಂದ ಧ್ಯಾನದಲ್ಲೇ ಆಗಲಿ ಮತ್ತು ಬೋಧಾತ್ಮಕ ವ್ಯವಹಾರದಲ್ಲಿಯೇ ಆಗಲಿ ಅವನು ಮನಃಪ್ರವೃತ್ತಿ ಇರುವುದಿಲ್ಲ. ಇಲ್ಲಿಗೆ ಸೇವಾ ಪ್ರಸಾದಿ ಸ್ಥಳವು ಮುಗಿಯಿತು. ಓಂ ತತ್ಸತಿತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಲಿಂಗಸ್ಥಲಾಂತರ್ಗತ ಪ್ರಾಣಲಿಂಗಸ್ಥಲೆ ಆತ್ಮಸ್ಥಲಾದಿ ನವವಿಧ ಸ್ಥಳಾಂತರ್ಗತ ಪ್ರಸಂಗೋ ನಾಮ 18 ಪರಿಚ್ಛೇದ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ರೂಪ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣ ಗತವಾದ ಪ್ರಾಣಲಿಂಗಿ ಸ್ಥಳದಲ್ಲಿಯ ಆತ್ಮಸ್ಥಲಾದಿ 9 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 18ನೇ ಪರಿಚ್ಛೇದವು ಮುಗಿಯಿತು. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ ಅಣ್ಣ. ಶಿಖಾಮಣಿ ಆರಾರ್ತಿಖ್ಯಂ ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಜ್ಞೆ ಸುಖ್ಯಾತೆ ಸಜ್ಞೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ ಕಲಸಿ ಸಂಭವ ಮುನಿವರ ಸುಕೃತೈರವತೀರ್ಣೆ ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯ ಸ್ಥಳಮಣಿಮಯ ದೀಪೆ ಸ್ಥಳಮಣಿಮಯ ದೀಪೆ ಶಿವಯೋಗಿ ಶಿವಾಚಾರ್ಯ ಶಿವಯೋಗಿ ಶಿವಾಚಾರ್ಯ ಸ್ವರ್ಣಾಕ್ಷರ ರಚಿತೆ ಓಂ ಜಯ ರೇಣುಕ ಗೀತೆ. ಅಷ್ಟಾವರಣ ವಿಧಾಯಿನಿ ಷಟಸ್ಥಲ ಸೋಪಾನೆ ಷಟಸ್ಥಲ ಸೋಪಾನೆ ಪಂಚಾಚಾರ ವಿಮರ್ಶಿನಿ ಪಂಚಾಚಾರ ವಿಮರ್ಶಿನಿ ತತ್ವತ್ರಯ ಗೀತೆ ಓಂ ಜಯ ರೇಣುಕ ಗೀತೆ. ಗುರುಚರಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ ದೀಕ್ಷಾ ವಿಖ್ಯಾತೆ ಶತ ಶತ ಭಕ್ತ ಸುಗೀತೆ ಶತ ಶತ ಭಕ್ತ ಸುಗೀತೆ ವಿದ್ಯೆ ಬ್ರಹ್ಮ ಪರೇ ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಘಟ ಶೋಭಿತ ಹಸ್ತೆ
घटशोभितहस्ते निश्चल भक्तिविधायिनी निश्चल भक्तिविधायिनी मलहारिणि गंगे ओम जय रेणुक गीते श्री शिव योगी सुवेद्ये शैवागम विद्ये षडधिकत्रिंशद्बुद्बुद शिवसागर रम्ये ओम जय रेणुक गीते विश्वाराध्य जगद्गुरु सिंहासनपतिना प्रवचनमाला घ्रथिता भ्रूमण्डलधार्या ओम जय रेणुक गीते ज्ञानामृत परितृप्तैः कोटिजनैर्वन्दे सात्वं भगवति मातः जय रेणुक गीते ओम जय रेणुक गीते ओम जय रेणुक गीते मातः जय रेणुक गीते रेणुक हृदय विहारिणी जय जय शिव गीते ओम जय रेणुक गीते ओम जय रेणुक गीते मातः जय रेणुक गीते रेणुक हृदय विहारिणी जय जय शिव गीते ओम जय रेणुक गीते ओम जय रेणुक गीते ओम जय रेणुक गीते यदक्षरपद भ्रष्टं मात्राहीनं च यद्भवेत् तत्सर्वं क्षम्यतां देव श्रीरेणुक गणेश्वर ओम सर्वेषां स्वस्तिर्भवतु ओम सर्वेषां शान्तिर्भवतु ओम सर्वेषां शिवं भवतु ओम शांति शांति शांतिः ओम सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति शांति शांतिः लोका समस्ता सुखिनो भवन्तु सर्वे जनाः सुखिनो भवन्तु सर्वे सन्तु निरामयः सर्वे भद्राणि पश्यन्तु मा कश्चित् दुःखभाग् भवेत् ओम शांति शांति शांतिः सर्वं शिवार्पणमस्तु ಧನ್ಯವಾದಗಳು ಶತನಾಮಾವಳಿः ಓಂ ಶಿವಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯ ನಮಃ ಓಂ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನೇ ನಮಃ ಓಂ ನೀಲಲೋಹಿತಾಯ ನಮಃ ಓಂ ಶಂಕರಾಯ ನಮಃ ಓಂ ಶೂಲಪಾಣಯೇ ನಮಃ ಓಂ ಖಟ್ವಾಂಗಿನೇ ನಮಃ ಓಂ ವಿಷ್ಣುವಲ್ಲಭಾಯ ನಮಃ ಓಂ ಶ್ರೀಪಿವಿಷ್ಟಾಯ ನಮಃ ಓಂ ಅಂಬಿಕಾನಾಥಾಯ ನಮಃ ಓಂ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶರ್ವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ಓಂ ಶ್ರುತಿಕಂಠಾಯ ನಮಃ ಓಂ ಶಿವಪ್ರಿಯಾಯ ನಮಃ ಓಂ ಉಗ್ರಾಯ ನಮಃ ಓಂ ಕಾಪಾಲಿನೇ ನಮಃ ಓಂ ಕಾಮಾರಯೇ ನಮಃ ಓಂ ಅಂಧಕಾಸುರಸೂದನಾಯ ನಮಃ ಓಂ ಗಂಗಾಧರಾಯ ನಮಃ ಓಂ ಲಲಾಟಾಕ್ಷಾಯ ನಮಃ ಓಂ ಕಾಲಕಾಲಾಯ ನಮಃ ಓಂ ಕೃಪಾನಿಧಯೇ ನಮಃ ಓಂ ಭೀಮಾಯ ನಮಃ ಓಂ ಪರಶುಹಸ್ತಾಯ ನಮಃ ಓಂ ಮೃಗಪಾಣಯೇ ನಮಃ
ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಂಕಾಯ ನಮಃ. ಓಂ ವೃಷಭರೂಢಾಯ ನಮಃ. ಓಂ ಭಸ್ಮಧೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಯಾಯ ನಮಃ. ಓಂ ತ್ರಿಮೂರ್ತಯೇ ನಮಃ. ಓಂ ಅಜನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೋಮ ಸೂರ್ಯಾಗ್ನಿಲೋಚನಾಯ ನಮಃ. ಓಂ ಅವಿಷೇ ನಮಃ. ಓಂ ಯಜ್ಞಪತಯೇ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ತ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರಿಶಾಯ ನಮಃ. ಓಂ ಗಿರಿಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭರ್ಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತಿವಾಸಸೇ ನಮಃ. ಓಂ ಪುರಾರಾತಯೇ ನಮಃ. ಓಂ ಭಗವತೆ ನಮಃ. ಓಂ ಪ್ರಮತಾಧಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನಜನಕಾಯ ನಮಃ. ಓಂ ಚಾರು ವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಹೈರ್ಬುರ್ಧ್ಯಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರಶವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶವಿಮೋಚಕಾಯ ನಮಃ. ಓಂ ರುಡಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪರಾಯ ನಮಃ. ಓಂ ಪೂಷದಂತದಿದೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಾಧ್ವರ ಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರ ಹೃತೆ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಶಿವಾಷ್ಟೋತ್ರಂ ಸಂಪೂರ್ಣಂ.